Hello everyone, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಟುಡೇ ಇಸ್ ಫ್ರೈಡೇ. ಅಮ್ಮ ಮನೆಗೆ ಬಂದಿದ್ದೀನಿ, ಸಂಜೆ ಬರಬೇಕಿತ್ತು, ಬಟ್ ಇವತ್ತು ಬೆಳಗ್ಗೆನೇ ಬಂದಿದ್ದೀನಿ. ಸೊ ಪಾಪು ಆಟ ಆಡ್ತಾ ಇದ್ದಾಳೆ. ಆ್ಯಂಡ್ ದಿಸ್ ವ್ಲಾಗ್ ಇಸ್ ಆಲ್ ಅಬೌಟ್ ಡೇ ಇನ್ ಮೈ ಲೈಫ್ ಅಲ್ಲ, ವೀಕೆಂಡ್ ಇನ್ ಮೈ ಲೈಫ್ ಅಂತ. ಹೌ ಮೈ ವೀಕೆಂಡ್ ವಿಲ್ ಬಿ ಯೂಶಲಿ ಅಂತ ಹೇಳಿ. ನೆಕ್ಸ್ಟ್ ನನ್ನ ವೀಕ್ ಡೇಸ್ ಕೂಡ ನನ್ನ ಹಸ್ಬೆಂಡ್ ಮನೇಲಿ ಏನ್ ಮಾಡ್ತೀನಿ, ಹೇಗಿರುತ್ತೆ ಅಂತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಸೂಪರ್ ಬ್ಯುಸಿ ಇರ್ತೀನಿ ಕೆಲಸ ಇರೋದ್ರಿಂದ ವಿಡಿಯೋ ಮಾಡೋದ್ರ ಬಗ್ಗೆ ಥಿಂಕ್ ಮಾಡೋಕ್ಕೂ ಆಗ್ತಾ ಇಲ್ಲ ನನಗೆ. ಬಟ್ ಡೆಫಿನೆಟ್ಲಿ ಐ ವಿಲ್ ಟ್ರೈ. ಸೊ ಪೇರೆಂಟ್ಸ್ ಮನೆಗೆ ಬಂದಿದ್ದೀನಿ. ಇಲ್ಲಿ ಡ್ಯಾಡಿ ಇದ್ದಾರೆ, ಪಾಪು ಅಲ್ಲಿದ್ದಾಳೆ, ಮಮ್ಮಿ ಅಡುಗೆ ಮಾಡ್ತಿದ್ದಾರೆ. ಆ್ಯಂಡ್ ನನ್ನ ಬ್ರೇಕ್ಫಾಸ್ಟ್ ಫಾರ್ ಟುಡೇ ಇಸ್ ಬ್ರೆಡ್ ಆಮ್ಲೆಟ್ ತಿಂತಾ ಇದ್ದೀನಿ. ಸೊ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಫ್ರೈಡೇ ಇರೋದ್ರಿಂದ ಸೊ ಮೋಸ್ಟ್ಲಿ ವರ್ಕೇ ಇರುತ್ತೆ ನನಗೆ ಸಂಜೆವರೆಗೂ. ನನ್ನ ತಂಗಿ ಕೂಡ ಬರ್ತಾಳೆ. ಸೊ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಕೀಪ್ ವಾಚಿಂಗ್. ಫೇವ್ರೇಟ್ ದೇವ್ರ ಮನೆಗೆ ಮುಂದೆ ಕೂತ್ಕೊಳ್ಳೆ ತಿಂತಾ ಇದ್ದೀನಿ. ಬಿಕಾಸ್ ಐ ಹ್ಯಾವ್ ವರ್ಕ್ ಮೀಟಿಂಗ್ ಇದೆ ನೆಕ್ಸ್ಟ್. ತಿನ್ಬಿಟ್ಟು ಹ್ಯಾವ್ ಟು ಸ್ಟಾರ್ಟ್. ಅಪ್ಪ ಒಂದ್ ಕಾಲಿಗೆ ಹಾಕಿದ್ರೆ ಇನ್ನೊಂದು ಕಾಲಿಗೂ ಹಾಕಿ ಅಂತ ಹಾಕ್ಸ್ಕೊಂತ ಇರೋದು ನೋಡಿ. ಇಲ್ಲಿ ಎಲ್ಲಾ ಕಡೆ ಓಡಾಡ್ತಾಳವಳು. ಸೊ ಮಂಡಿ ನೋವಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಹಾಕ್ತಾರೆ, ನೀ ಕ್ಯಾಪ್ಸ್. ಅದು ಅಲ್ವಾ ಟೈಟ್ ಇದೆ, ಬರೇ ಬರುತ್ತೆ. ಇನ್ನೇ ಸ್ನಾನಕ್ಕೆ ಹೋಗ್ಬೇಕಲ್ಲ. ಬಂಗಾರು ಹಾಯ್ ಹಾಯ್. ಬಂಗಾರ ಕಿಸಿ ಕೊಡಮ್ಮ, ಕಿಸಿ ನೋಡಿ. ಅಲ್ಲಿ ಕೂತಿರೋ ಸ್ಟೈಲ್ ನೋಡಿ, ರಾಣಿ. ಮಮ್ಮಿ ಫ್ರೆಂಡ್ ಇದ ಆಂಟಿ ನಿಮ್ದು ಇನ್ವಿಟೇಷನ್. ನಮ್ಮನೆಗೆ ಇವತ್ತು 2 ಮದ್ವೆ ಇನ್ವಿಟೇಷನ್. ಆಂಟಿ ಮಗಳದು ಮದ್ವೆ ಇದೆ. ಬಾಯ್ ಬಾಯ್ ಆಂಟಿ. ಬಾಯ್ ಬಾಯ್ ಬಾಯ್. ಸೊ ಕೆಲಸನೇ ಆಗ್ತಾ ಇಲ್ಲ. ಮೈ ಫ್ರೈಡೇ ಇಸ್ ಗೋಯಿಂಗ್ ವೆರಿ ವೆರಿ ಸ್ಲೋ. ಬಿಕಾಸ್ ಮಮ್ಮಿ ತಿನ್ನಕ್ಕೆ ಏನಾದ್ರು ಕೊಡ್ತಾನೆ ಇರ್ತಾರೆ. ತಿನ್ಕೊಂಡು ಓದ್ತಿದ್ದೀನಿ ನೋಡಿ. ಈಗ ಸೌತೆಕಾಯಿ ಕೊಟ್ಟಿದ್ದಾರೆ, ಸೊ ಸೌತೆಕಾಯಿ ತಿಂತಾ ಇದೀನಿ. ಒಂದು ಇವತ್ತೇನೆ 2 ಇನ್ವಿಟೇಷನ್. ಸೊ ಗೆಸ್ಟ್ ತುಂಬ ಇದ್ರು. ನಾನು ಪಾಪು ಇಬ್ರು ಫ್ರೆಶ್. ಪಾಪುಗೂ ತಲೆ ಸ್ನಾನ ಇವತ್ತು ಮಸಾಜ್ ಎಲ್ಲ ಮಾಡಿ ನಾನು ಮಮ್ಮಿ ಮಾಡಿಸಿದ್ವಿ. ನಾನು ಈ ಫ್ರೆಶ್ ಆದೆ, ಕೆಲಸ ಇನ್ನೂ ಮುಗ್ದಿಲ್ಲ. ಆ್ಯಂಡ್ ಡ್ಯಾಡಿ ನಂಗೋಸ್ಕರ ಎಳ್ನೀರು ತಂದಿದ್ದಾರೆ. ನಂಗೆ ಕುಡಿಬೇಕು ಅಂತ ಸಖತ್ ಆಸೆ ಆಗೋಗಿತ್ತು. ಸೊ ರೈಟ್ ಟೈಮಿಗೆ ತಂದಿದ್ದಾರೆ ಡ್ಯಾಡಿ. ಥ್ಯಾಂಕ್ ಯು ಡ್ಯಾಡಿ. ಇದು ನನ್ನ ಫೇವ್ರೆಟ್ ಪಾರ್ಟ್ ಆಫ್ ಎಳ್ನೀರು. ಎಳ್ನೀರಿಗಿಂತ ಗಂಜಿ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಬಾಣಂತನದಲ್ಲಿ ಕುಡ್ದೇ ಇರ್ಲಿಲ್ಲ ಅಲ್ವಾ. ಪಾಪು ನೋಡಿ, ಅವಳಿಗೊಂಚೂರು ಟೇಸ್ಟ್ ತೋರಿಸಿದಕ್ಕೆ ಬೇಕು ಅಂತ. ಸೊ ತುಂಬಾನೇ ಮಿಸ್ ಮಾಡ್ಕೊಂಡೆ. ಎವ್ರಿ ಡೇ ಕುಡಿತಾ ಇದ್ದೆ ಪ್ರೆಗ್ನೆನ್ಸಿನಲ್ಲಿ. ಅದಕ್ಕೆ ಮುಂಚೆ ಆದ್ರೂ ಅಷ್ಟೇ. ಈಗ ರಾಹುಲ್ ಬಿಸಿ ಇರೋದ್ರಿಂದ ಕುಡಿಯೋಕೆ ಆಗ್ತಿರ್ಲಿಲ್ಲ. ಸೊ ಡ್ಯಾಡಿಗೆ ಹೆಂಗೋ ನನ್ನ ಮನ್ಸಿನ ಮಾತು ಕೇಳಿಸಿ ತಂದ್ಕೊಟ್ಟಿದ್ದಾರೆ. ಎಲ್ಲಗಿರೋ ಗಂಜಿ ಪಾರ್ಟ್ ಮಾತ್ರ ಪಾಪಕ್ಕೆ ಸ್ವಲ್ಪ ತಿನ್ನಿಸ್ತೀನಿ. ಸೊ ದೇರ್ ಇಸ್ ಪನ್ನೀರ್. ನಾಳೆ ಪನ್ನೀರ್ ಮಾಡಿಸ್ಕೊಳಕ್ಕೆ. ಮೊಟ್ಟೆ ಆಲ್ ಟೈಮ್ ಫೇವ್ರೆಟ್. ಆ್ಯಂಡ್ ಮ್ಯಾಗಿ ತಿಂದು ತುಂಬ ದಿನ ಆಗಿತ್ತು. ಪನ್ನೀರ್ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡ್ಯಾಡಿ ಹತ್ರ ತರ್ಸ್ಕೊಂಡೆ. ಮಾಡ್ಕೊಂಡು ತಿಂದರೆ ನಿಮಗೆ ತೋರಿಸ್ತೀನಿ. ತರ್ಸ್ಕೊತೀನಿ, ಬಟ್ ಮಾಡ್ಕೊತೀನ ಗೊತ್ತಿಲ್ಲ. ಯೂಶಲಿ ಐ ಫೀಲ್ ವೆರಿ ವೆರಿ ಲೇಸಿ. ಏನು ಮಾಡ್ಬೇಕನ್ಸಲ್ಲ. ಇನ್ನೂ ಕೆಲಸ ಸ್ವಲ್ಪ ಪೆಂಡಿಂಗ್ ಇದೆ, ಬಟ್ ಹಾಗೆ ಓದಾಡ್ಕೊಂಡು ಮಲ್ಕೊಂಡಿದ್ದೀನಿ. ಪಾಪು ಮಲಗಿದ್ದಾಳೆ, ಅದಕ್ಕೆ ಸ್ವಲ್ಪ ಕೆಲಸ ಇದೆ. ವರ್ಷ ಬರ್ತೀವಿ, ಮುಗಿಸ್ಬೇಕು. ಅವಳು ಆಫೀಸಿಂದ ಬರ್ತಾಳೆ ಇವಾಗ. ಗೈಸ್, ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಫ್ರೈಡೇ ಪೂಜೆ. ಪಾಪು ಮಲಗಿದ್ದಾಳೆ. ಡ್ಯಾಡಿ ನನಗೋಸ್ಕರ ರಸಾಯನ ಮಾಡ್ಕೊಟ್ಟಿದ್ದಾರೆ.
ತಿಂತಾನೆ ಇದ್ದಿದ್ ಬೆಳಗ್ಗೆಯಿಂದ ಅನ್ಕೋತೀರಾ ಅಂತ ಮಮ್ಮಿ ರೇಗಿಸ್ತಾ ಇದಾರೆ. ಏನಮ್ಮ ತಿಂದ್ರೆ? ಬ್ರೆಡ್ ಆಮ್ಲೆಟ್, ಸೌತೆಕಾಯ, ಮಧ್ಯಾಹ್ನ ಊಟ ಅಷ್ಟೇ. ನಿಂಗೆ ನಗು ಬಂತು. ಇಷ್ಟು ನನ್ಗೆ ಅಲ್ಲ ಡ್ಯಾಡಿ, ಒಂದ್ ಚಿಕ್ಕ ಬೌಲ್ ಕೊಡಪ್ಪ. ನೋಡಿ ಗೈಸ್, ಇನ್ನು ಕೆಲ್ಸ ಇದೆ, ಕೆಲ್ಸ ಮುಗ್ದಿಲ್ಲ. ಬಂಗಾರ ಯಾರದು? ಫೈನಲಿ ವರ್ಷ ಇಸ್ ಹಿಯರ್. ಕೆಲ್ಸದಿಂದ ಡೈರೆಕ್ಟ್ ಆಗಿ ಬಂದಿದ್ದಾಳೆ. ಪಂಚಾಮೃತ ಅಂತೂ ಅಮೃತ ತರನೇ ಇದೆ ಗೈಸ್. ನೋಡಿ, ದೇವ್ರ ಮುಂದೆ ಕುತ್ಕೊಂಡು ಪಂಚಾಮೃತ ಅಲ್ಲ, ಪಂಚಾಮೃತನ ಏನ್ ರೆಡಿ ಇದು? ಮತ್ತೆ ಹೋದೆ ರಸಾಯನ ಇಸ್ ಲೈಕ್ ಅಮೃತ. ಸೋ ಯಮ್ಮಿ, ನಂಗೆ ತುಂಬಾ ಇಷ್ಟ. ನಮ್ಮೂರೇ ನೆನಪಾಗತ್ತೆ ನಂಗೆ. ಎಲ್ಲಾ ದೇವಸ್ಥಾನದಲ್ಲೂ ಇದನ್ನೇ ಮಾಡ್ಕೊಡೋದು. ಪೂಜೆ ಮಾಡಿ ಚೆನ್ನಾಗಿ ಅದನ್ನೇ ಊಟ ತರ ತಿನ್ಕೊಂತಿದ್ವಿ. ದೇವ್ರ ಮನೆ ನೋಡಿ ಎಷ್ಟು ಚಂದ ಕಾಣಿಸ್ತೀನಿ. ಮುತ್ತ ಕೊಡಮ್ಮ, ಮುತ್ತ ಕೊಡು. ಮಮ್ಮಂಗ್ ಮಾತ್ರ ಕೊಡೋದ ಬಗ್ಗಡಿ. ಕಿಸಿ ಕೊಡಮ್ಮ. ತಾತ ಕೊಟ್ಟ ಕಳ್ಳಿ ಅಲ್ಲಿ ಹೋಗಕ್ಕೆ. ವರ್ಷ ಬರ್ತಾನೆ ಬೋನ್ಲೆಸ್ ಚಿಕನ್, ಅಂದ್ರೆ ಇದು ಲೆಗ್ ಪೀಸ್ ಬೋನ್ಲೆಸ್ ಚಿಕನ್. ಎಷ್ಟು ಸಾಫ್ಟ್ ಇದೆ ನೋಡಿ. ಗೊತ್ತಿರಲಿಲ್ಲ ನಮ್ಗೆ ಡಿಫ್ರೆನ್ಸ್. ನಾರ್ಮಲ್ ಬೋನ್ಲೆಸ್ ತರ್ತಾ ಇದ್ವಿ ಪಾಪುಗೂ ತಿನ್ಸಕ್ಕೆ. ರಬ್ಬರ್ ತರನೇ ಇರ್ತಾ ಇತ್ತು ಬ್ರೆಸ್ಟ್. ಸೊ ಇದು ಲೆಗ್ ಬೋನ್ಲೆಸ್, ಫುಲ್ ಸಾಫ್ಟ್ ಪೀಸಸ್. ಅಂಡ್ ಫಿಶ್ ಇವತ್ತಿನ ಸ್ಪೆಷಲ್ ಬ್ಲಾಕ್ ಪಾಂಫ್ರೆಟ್. ನೈಸ್. ಪಾಪು ಫಿಶ್ ತಿನ್ಸೋಣ ಅಂತ ಇವತ್ತು. ಸೊ ಫ್ರೆಶ್ ಫಿಶ್ ಇಸ್ ಹಿಯರ್ ಫ್ರಮ್ ನಂದೋಸ್. ಸೊ ಫಿಶ್ ಫ್ರೈ ಮಸಾಲಾ ರೆಡಿ ಮಾಡ್ಕೋತಾ ಇದೀನಿ ನಾನು. ವರ್ಷ ಕಬಾಬ್ ಎಲ್ಲ ರೆಡಿ ಮಾಡ್ಕೊಂಡಾಯ್ತು. ಫಿಶ್ ಫ್ರೈ ರೆಸಿಪಿ ನಾನು ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ಓಕೆನಾ? ಪಾಪುಗೆ ಸ್ವಲ್ಪ ಪೆಪ್ಪರು ಜೀರಾ ಪೌಡರ್ ಹಾಕೊಂಡಿದ್ದೀನಿ. ಅದನ್ನ ನೀರಲ್ಲಿ ಕಲ್ಸ್ಕೊಂಡು ಸೆಪ್ರೇಟ್ ಅವಳಿಗೆ ಫಿಶ್ ಫ್ರೈ. ಈ ರೀತಿ ಇದೆ ನನ್ನ ಮಸಾಲಾ ಫ್ರೈ ಏನು ಮಾಡಿದ್ದು. ನನ್ನ ತಂಗಿ ಎಲ್ಲ ಹಚ್ತಾ ಇದ್ದಲ್ಲ ಅದಕ್ಕೆ. ಸೊ ಇವತ್ತು ಸ್ಯಾಟರ್ಡೇ. ಪಾಪುದು ಫೋಟೋ ತೆಗಿಸ್ಬೇಕಿತ್ತು ಸುಕನ್ಯಾ ಸಮೃದ್ಧಿ ಮಾಡೋದಕ್ಕೋಸ್ಕರ. ಅದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅಪ್ಲಿಕೇಶನ್ ತಂದಿದ್ದೀವಿ. ಅದು ಅವಳಿಗೆ ಅಕೌಂಟ್ ಓಪನ್ ಮಾಡೋದಕ್ಕೋಸ್ಕರ ಫೋಟೋ ತೆಗಿಸ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಶಿ ಇಸ್ ಆಲ್ ರೆಡಿ ಫಾರ್ ಹರ್ ಫಸ್ಟ್ ಫೋಟೋ. ಬಾಯ್ ಬಾಯ್. ಹಾಯ್ ಡ್ಯಾಡಿ, ಬಾಯ್. ರೆಡಿ ಆದ್ರೂ ಒಂದ್ ನಿಮಿಷ ಕೂತ್ಕೊಳ್ಳಂಗಿಲ್ಲ. ನಡೀರಿ ಅಂತ. ಶುಭ ಯಾರ ಹತ್ರ ಹೋಗಲ್ಲ, ನಾನ್ ಬಿಟ್ಬಿಟ್ಟು ನಾನು ಹೋಗ್ತಾ ಇದೀನಿ ಈಚೆ ಅಂತ. Where are we going? ಎಲ್ಲಿ ಹೋಗ್ತಾ ಇದೀವಿ? You will be a good girl. You will pose for the camera nicely. ಕದಮ್ಮ ಗುಡ್ ಗರ್ಲ್ ತರ ಇರ್ತೀರಾ? ಗುಡ್ ಗರ್ಲ್. ಇಲ್ಲ, ಇಲ್ಲೇ ಪಕ್ಕದಲ್ಲಿದೆ ಕಂದ. ಅಲ್ಲಿ ಕಾರ್ ನೋಡ್ಬಿಟ್ಟು ಕಾರಲ್ಲಿ ಹೋಗ್ತೀವಿ ಅಂತ. ಕಾರ್ ಇಲ್ಲ ಕಂದಮ್ಮ. ಸ್ಟುಡಿಯೋದಲ್ಲಿದ್ದೀವಿ. ಪಾಪು ಫೋಟೋ ತೆಗ್ಸ್ಕೋತೀರಾ? ಏನು ಏನಮ್ಮ? ಪಾಪುಗಾಚೆ ತಗೋ ಮಮ್ಮಿ, ಕೂರ್ಸು. ಹಾಯ್ ಕಂದಮ್ಮ. ಅಲ್ಲೇ ಎತ್ಕೊಳ್ಳಲ್ಲ. ಏನ್ ಕೊಡೋಣ ನಿನ್ ಕೈಗೆ? ಅಲ್ಲಿ ನೋಡ್ಬೇಕು.
ರೆಡಿ ಸ್ಮೈಲ್ ಏಕಲಾ 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 ಕಲಾ ಫೋಟೋ ತೆಗ್ಸ್ಕೊಳಕ್ ಇಷ್ಟು ಮಾಡೋದಿಲ್ಲ ಕಂದ ಕೊನೆಗೆ ಇಷ್ಟು ಬಂದಿದೆ ಓಕೆ ಆಟೋದಲ್ಲಿದ್ದೀವಿ ಪಾಪು ಬರ್ಡೇಗೆ ಸ್ವಲ್ಪ ಲಾಸ್ಟ್ ವಿಡಿಯೋನೇ ಶಾಪಿಂಗ್ ಲಾಸ್ಟ್ ದಿಸ್ ಇಸ್ ಲೈಕ್ ಕಿಡ್ಸ್ಗೆ ಮಾತ್ರ ರಿಟರ್ನ್ ಗಿಫ್ಟ್ ತರೋಣ ಅಂತ ಹೇಳಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ ಬಜಾರ್ ನೋಡೋಣ ಏನು ಸಿಕ್ಕತ್ತಲ್ಲಿ ತೆಗ್ಸ್ಕೊತಾಳೆ ಅನ್ಕೊಂಡ್ರೆ ಅವಳನ್ನ ಎತ್ಕೊಳಕ್ಕೂ ಬರ್ತಲ್ಲ ಮಾತಾಡ್ಸಕ್ಕೂ ಬರ್ತಲ್ಲ ಫೋಟೋ ತೆಗ್ ಕಳ್ಸಿದ್ರೆ ಸಾಕು ಅಂತ ಇದಾರೆ ಅಳ್ತಾದಳೆ ಅಶೋಕಪ್ಪ ಸೊ ಫುಲ್ ಅಳ್ಕೊಂಡು ಹಿಂಗೋ ಕೊನೆಗೆ ಒಂದು ಯಾವ್ದೋ ಫೋಟೋ ತೆಗ್ದಿದ್ದಾರೆ ಫಸ್ಟ್ ಸ್ಟಾರ್ಟಿಂಗ್ ಯಾವ್ದೋ ಒಂದು ತಲೆ ಬಗ್ಸ್ಕೊಂಡಿರೋ ಫೋಟೋ ಇದೆ ಸಾಕು ಅಂದ್ಬಿಟ್ರು ಇಲ್ಲ ಇನ್ನೊಂದ್ಸತಿ ಟ್ರೈ ಮಾಡಿ ಅಂದ್ಬಿಟ್ಟು ನಾನು ಹೋಗಿ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಅಟ್ಲೀಸ್ಟ್ ಸ್ಟ್ರೈಟ್ ಎಲ್ಲೋ ಒಂದ್ ಕಡೆ ಹೈಟಲ್ಲಿ ನೋಡಂಗ್ ಮಾಡ್ಬಿಟ್ಟು ಇನ್ನೊಂದು ತೆಗೆದು ಈಗ ಬೇರೆ ಇನ್ ಫ್ರಂಟ್ ಆಫ್ ಸ್ಟಾರ್ ಬಜಾರ್ ಬನ್ನಿ ಸ್ಟಾರ್ ಬಜಾರ್ ಹೇಗಿದೆ ಏನೇ ತಗೋಬೇಕು ಹರೇ ರಾಮ ಹರೇ ಕೃಷ್ಣ ಇಸ್ಕಾನ್ ಮೆಟ್ರೋ ಪಿಲ್ಲರ್ಗೆಲ್ಲ ಪೇಂಟ್ ಮಾಡ್ಬಿಡ್ತಾರೆ ಸಕ್ಕತ್ತಾಗಿ ಫುಲ್ ಕಲರ್ ಬ್ಲೂ ಎಲ್ಲೋ ಸ್ಟಾರ್ ಬಜಾರ್ ಅಲ್ಲ ಸ್ಮಾರ್ಟ್ ಬಜಾರ್ ಮಮ್ಮಿ ಅದಕ್ಕೆ ಎಲ್ಲಿದ್ದೀರಾ ಕಂದ ಡ್ಯಾನ್ಸ್ ಡ್ಯಾನ್ಸ್ ಯು ವಾಂಟ್ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲಿದ್ದೀರಾ ಸೊ ಹೀಗಿದೆ ಸ್ಟಾರ್ ಬಜಾರ್ ಅಲ್ಲ ಸಾರಿ ಮತ್ತೆ ಸ್ಟಾರ್ ಬಜಾರ್ ಅಂತ ಇದೆ ಸ್ಮಾರ್ಟ್ ಬಜಾರ್ ಆ ಕಡೆ ನಿಂತ್ಕೋಬೇಕು ಕೂತ್ಕೊಳಂಗೆ ಇಲ್ಲ ನನಗೆ ಡ್ಯಾಡಿ ತಂದ್ಕೊಟ್ರು ಈ ತರ ರೂಮಲ್ಲಿ ಒಂದಿದೆ ಬ್ರೌನ್ ಪಾಪು ಡೈಪರ್ ಎಲ್ಲ ಇಟ್ಟಿದ್ದೀನಿ ಇದು ಹಾಲ್ಗೆ ಒಂದು ಬೇಕಿತ್ತು ಈ ತರ ಸೊ ಟೇಕನ್ ದಿಸ್ ಒನ್ ಪ್ಲಾಸ್ಟಿಕ್ ಸಾಮಾನು ಪೂ ಮಾಡು ನೋ ಪ್ಲಾಸ್ಟಿಕ್ ಪೂ ಮಾಡು ಎಲ್ಲ ಏನೋ ಒಂದು ತುಂಬ್ಕೊಂಡು ಹೋಗ್ತಾ ಇದೀವಿ ಹಾಗೆ ನಮ್ಮ ಮಾವ ಈ ತರ ಮಗ್ಸಲ್ಲೇ ಕಾಫಿ ಕುಡಿಯೋದು ಸೊ ಇದೊಂದು ತಗೋತಾ ಇದೀನಿ ಸೆಟ್ ಫೈನಲ್ ಅನ್ಕೊಂಡು ತಗೊಳ್ತಾನೆ ಇದೀವಿ ಲಾಸ್ಟ್ ಅನ್ಕೊಂಡು ಒಂದು ನೈಫು ತಗೊಂಡೆ ಇವಾಗ ನೋಡಿದ್ನ ಎಲ್ಲಿ ಬರ್ತಾ ಇದಾರೆ ಅದ್ ಬಿದೋಗಲ್ಲ ಬಿಡು ಅದನ್ನ ಅದ್ ಕಚ್ಕೊಂಡಿರತ್ತ ಅಲ್ಲಿಗೆ ಶಾಪಿಂಗ್ ಓಕೆ ಬಿಲ್ಲಿಂಗ್ ಹೇಟೆಸ್ಟ್ ಪಾರ್ಟ್ ಪಾಪುಗೆ ಫಸ್ಟ್ ಐಸ್ ಕ್ರೀಮ್ ನಾನೇ ಮಾಡ್ಕೊಡೋಣ ಅಂತ ಪಾಪ್ಸಿಕಲ್ಸ್ ಪಾಪುಗೆ ಸ್ನಾಕ್ಸ್ ತಿನ್ಸೋದಕ್ಕಂತ ತಗೊಂಡೆ ಫ್ರೀ ಸಿಕ್ಕಿದೆ ನಮ್ಗೆ ಸಾಕಾಗಿಲ್ಲ ಫೈನಲಿ ಗೈಸ್ ತಗೊಂಡು ಹೊರಟ್ವಿ ಅಪ್ಪ ಈ ತರ ಜಾಗಕ್ಕೆಲ್ಲ ಬಂದ್ರೆ ಇದೇ ಪ್ರಾಬ್ಲಮ್ ಏನೋ ತಗೊಳಕ್ ಬಂದು ಎಲ್ಲ ತಗೊಂಡು ನಿಂತ್ಕೊಂಡ್ಬಿಡ್ತೀವಿ ಫೈನಲಿ ಹೊರಗೆ ಬಂದ್ವಿ ಟಯರ್ಡ್ ಎಸ್ ತಿಂತ್ಯಾ ಏನಾದ್ರು ಕಬ್ಬಿನ ಜ್ಯೂಸ್ ಇದೆ ಗೋಲ್ಗಪ್ಪ ಇದೆ ಮೋಮೋಸ್ ಇದೆ ಗೋಲ್ಗಪ್ಪ ತಿಂತ್ಯಾ ಚೆನ್ನಾಗಿರ್ತ ನೋಡ್ ಮಮ್ಮಿ ಬೇಡ ಸುಮ್ನೆ ಕೆಮ್ಮಿದೆ ಐಸ್ ಕ್ರೀಮ್ ಕೆಮ್ಮು ಏನು ಬೇಡ ನೋಡಿ ಆಟೋ ಇದೆ ನಾನು ಎದುರಿಗೆ ಕೇಳಲ್ಲಿ ನಾನು ಆ ಕಡೆಯಿಂದ ಇಳ್ಕೊಂಡ್ ಬರ್ತೀನಿ ಹಿಂಗೆ ಆಟೋದಲ್ಲಿ ಹೊರಟ್ವಿ ಆರೆಂಜ್ ಆಗಿದೆ ಸನ್ ನೀವು ಮಾಡಿಕಂದ ಡ್ಯಾಡಿ ಬಂದು ಬೈಯುತ್ತೆ ಇವಾಗ ಪಾಪು ಮಲ್ಕೊಂಡ್ಲು ಬಂದ ತಕ್ಷಣ ಮಲಗಿಸ್ದೆ ಸೊ ನನಗೆ ಇವಾಗ ಕಾಫಿ ಆ್ಯಂಡ್ ಬನ್ ಈವ್ನಿಂಗ್ ಸ್ನ್ಯಾಕ್
ಅಲ್ಲಿ ಏನೂ ತಿನ್ನಕ್ಕೆ ಹೋಗಲಿಲ್ಲ, ನಾವು ಜಸ್ಟ್ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ವಿ. ನೋಡಿ ಇದೆಲ್ಲ ಮಮ್ಮಿ ಪಾಪುಗೆ ಗಿಫ್ಟ್ ತಂದಿರೋದು. ಇನ್ನೂ 2 ಗ್ರ್ಯಾಂಡ್ ಫ್ರಾಕು ಇದೆ, ತೋರಿಸಿದ್ದೀನ ನಿಮಗೆ. ಪ್ರಿಪ್ರೇಷನ್ ವ್ಲಾಗಲ್ಲಿ ಇದೆ ಅನಿಸುತ್ತೆ, ವ್ಲಾಗ್ನಲ್ಲೇ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೆಲ್ಲ ಪಾಪುಗೆ ಅಂತ. ಬಟ್ ಮಮ್ಮಿ ಏನು ಬರ್ಡೇ ದಿನನೇ ಕೊಡ್ಬೇಕಂತ ಏನೋ ಅವ್ರು ಅಂದ್ಕೊಂಡಿಲ್ಲ. ಸೊ ಸುಮ್ಮನೆ ಎಲ್ಲ ನನ್ನ ಕೈನಲ್ಲಿ ಆರ್ಡರ್ ಮಾಡಿಸಿದ್ರು ಪಾಪುಗೆ. ಎಲ್ಲ ಇವಾಗ ಸಮ್ಮರ್ ಶುರು ಆಗ್ತಿದೆ ಅಲ್ವಾ, ಸೊ ಕಾಟನ್ ಫ್ರಾಕ್ಗಳು ಹಾಕೋಣ ಇನ್ಮೇಲೆ ಅಂತ. ಇಷ್ಟು ದಿನ ವಿಂಟರ್ ಅಂದ್ಬಿಟ್ಟು ಎಲ್ಲ ಫುಲ್ ಹಾಕ್ತಾ ಇದ್ದೆ ನಾನು. ಇವಾಗಿಂದ ಫ್ರಾಕ್ಸ್ ಸೀಸನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ಒಂದೊಂದೇ ತೋರಿಸ್ತೀನಿ ನಿಮಗೆ ಎಲ್ರಿಗೂ. ಆ್ಯಂಡ್ ಹಾಗೆ ಫ್ರಾಕ್ ಒಳಗೆ ಹಾಕೋಕ್ಕೆ ಕ್ಯೂಟ್ ಆಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ನನಗೆ ಬೇಬಿ ಹಗ್ ಬ್ರ್ಯಾಂಡ್ ಇಟ್ಸ್ ಆಲ್ವೇಸ್ ಗೋ ಟು ಬ್ರ್ಯಾಂಡ್. ವರ್ಷ ಬಂದ್ಲು ಫ್ರೆಂಚ್ ಫ್ರೈಸ್ ಆ್ಯಂಡ್ ನಂಗೋಸ್ಕರ ಮೋಮೋಸ್ ತಂದಿದ್ದಾಳೆ. ಥ್ಯಾಂಕ್ ಯು ವಾಶ್. ಅವ್ಳಿಗೆ ಹಿಂಗೆ ವಿಡಿಯೋ ಮಾಡಿದ್ರೆ ಇಷ್ಟ ಆಗಲ್ಲ ಗುರೈಸ್. ಯುವರ್ ವೆಲ್ಕಮ್ ಅಂತ ಹೇಳೆ, ಯುವರ್ ವೆಲ್ಕಮ್ ಅಕ್ಕ ಅಂತ. ಸೊ ಇದಕ್ಕೇನೆ ಮ್ಯಾಚಿಂಗ್ ಈ ಥರ ಸ್ಲಿಪ್ಸ್ ಕೂಡ. ಕೋಇನ್ಸಿಡೆನ್ಸ್, ಆ್ಯಕ್ಚುಲಿ ನಾನು ಮ್ಯಾಚಿಂಗ್ ಮಾಡ್ಬೇಕಂತ ಇರಲಿಲ್ಲ, ಬಟ್ ಸೇಮ್ ಮಾಡಿಬಿಡ್ತೀನಿ. ಇನ್ನೂ ಬರೋದು ಬಾಕಿ ಇದೆ. ಸುಮಾರು ಆರ್ಡರ್ ಮಾಡಿಸಿದ್ರು ಮಮ್ಮಿ, ಇದು ಮಾಡು ಅದು ಮಾಡು ಅದು ಮಾಡು ಇದು ಮಾಡು ಮಗುಗೆ ಅಂತ. ಪಾಪು ಇವಾಗ ಇನ್ನೂ ಕ್ರಾಲ್ ಮಾಡ್ತಿದ್ದಾಳೆ, ಸೊ ನಾನು ಅದಕ್ಕೆ ಫ್ರಾಕ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅವ್ಳಿಗೆ ಡಿಸ್ಟರ್ಬ್ ಆಗುತ್ತೆ ನೀಯಿಂದ ಕೆಳಗೆ ಬಟ್ಟೆ ಸಿಕ್ಕಿದ್ರೆ ಜಾರತ್ತೆ ಅಂತ ಹೇಳಿ ನಾನು ಸಿಂಪಲ್ ಟೀ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್ ಹಾಕ್ತಾ ಇದ್ದೆ. ಸೊ ಇನ್ಮೇಲೆ ಸ್ವಲ್ಪ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇದೊಂದು ಫ್ರಾಕ್, ಅದಕ್ಕೆ ಬೆಲ್ಟ್ ಕೊಟ್ಟಿದ್ದಾರೆ, ಇಟ್ಸ್ ಕ್ಯೂಟ್. ಇದೊಂದು ಫ್ರಾಕ್ ಎಲ್ಲ ಕಾಟನ್. ಇದಕ್ಕೆ ಕೂಡ ಒಳಗೆ ನೋಡಿ ಪ್ಯೂರ್ ಕಾಟನ್ ಲೈನಿಂಗ್ ಇದೆ. ಇದು ಎಲ್ಲ ಕಾಟನ್. ಚೆನ್ನಾಗಿ ಫ್ರಾಕ್. ಇದೊಂದು ಫ್ರಾಕ್ ಇನ್ನು ಬರೋದಿದೆ. ಸೊ ಬಂದಾಗ ನಾನು ಇಲ್ಲೇ ಇದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆಲ್ರಿಗೂ. ಫೋಟೋ ಈ ತರ ಬಂತು ಕೊನೆಗೆ. ನಾನು ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಆರಿದ್ದು ಶೋಣ, ಆರಿದ್ದು ನೀವಾ? ಅಯ್ಯಯ್ಯ ನೀವ ಕಂದ ಅದು? ಅಯ್ಯೋ ಮುತ್ತ ಕೊಡಮ್ಮ ಪಾಪಾಗೆ, ಕಿಸಿ ಕೊಡಿ ಕಿಸಿ ಕೊಡಿ. ಚಿಕ್ಕಿ ಸಪೋರ್ಟ್ ತಿನ್ನಿಸ್ತಾ ಇದ್ದಾರೆ. ಕ್ಲಾಪ್ ಮಾಡ್ತಾರೆ ನೋಡಿ. ಎದೆ ತುಂಬಿ ಆಡುವೇನೋ ಅದು ನೋಡುವಾಗಲ್ಲ ಎಲ್ಲರೂ ಕ್ಲಾಪ್ ಮಾಡೋದು ತೋರಿಸ್ತಾರಲ್ಲ, ಅವಳು ಕ್ಲಾಪ್ ಮಾಡೋದು. ಸಾರಿ, ನಾನು ಇನ್ನು ಎದೆ ತುಂಬಿ ಹಾಡುವೇನಿ. ಸಾರಿ ಸರಿ ಅಪ್ಪ, ಎದೆ ತುಂಬಿ ಹಾಡುವೇನು ಯಾಕೆ ಬಂತು ಬಾಯಲ್ಲಿ ಏನೋ. ನೋಡೋರು ಅಪ್ಪನೂ ಆಡ್ತಾರಾ? ಕನ್ನಡ ಬರುತ್ತಾ? ಓ, ಡ್ಯಾಡಿ ಫೇವ್ರೆಟ್ ಚಾನೆಲ್ ಪ್ರೋಗ್ರಾಮ್. ವರ್ಷ ಎಣ್ಣೆ ಹಚ್ತಾ ಇದ್ರೆ ಅವಳು ಹಚ್ಬೇಕು ಅಂತ ಹೋಗಿರೋದು ನೋಡಿ. ಪನ್ನೀರ್ ಫ್ರೈಡ್ ರೈಸ್, ರೆಡ್ ಚಪಾತಿ ಅಂಡ್ ಪಾಲಕ್ ಪನ್ನೀರ್, ಸಮ್ ಪ್ರೋಟೀನ್. ನನಗೆ ತುಂಬಾ ಫೇವ್ರೆಟ್ ಪನ್ನೀರ್ ಅಂದ್ರೆ. ಡ್ರಾಮಾ ಜೂನಿಯರ್ಸ್ ಏನ್ ಆಕ್ಟಿಂಗ್ ಮಾಡ್ತಾರೆ ಮಕ್ಕಳು, ಯಪ್ಪ. ಅಳು ಕಂಟ್ರೋಲೇ ಮಾಡಕ್ಕಾಗಲ್ಲ ನಂಗಂತೂ. ಹಲೋ ಪಪ್ಪ, ಹಲೋ ಹಲೋ ಸೋನಾ ಇಲ್ಲಿ, ಸೋನಾ. ಓ, ಆಯಿಲ್ ಮಸಾಜ್ ಶುರು. ಕ್ಯೂನಲ್ಲಿದ್ದಾರೆ ಎಲ್ಲರೂ. ಪಪ್ಪಂದ ಆಯ್ತು ಆಗ್ಲೇ, ವರ್ಷ ಹಚ್ಚಿದ್ಲು. ಈಗ ಮಮ್ಮಿ ವರ್ಷಂಗೆ, ನೆಕ್ಸ್ಟ್ ನಂಗೆ, ನೆಕ್ಸ್ಟ್ ಪುಟ್ಟನಿಗೆ. ಮಾರ್ನಿಂಗ್ ಗೈಸ್, ಇಟ್ಸ್ ಫೈನಲಿ ಸಂಡೇ ಮಾರ್ನಿಂಗ್. ಹಾಲು ಕುಡಿತಾ ಇದೀನಿ. ಪಾಪು ಎದ್ಲು. ಪಾಪು ಎದ್ದಾಗ ನಾವು ಎದ್ಬಿಡ್ಬೇಕು. ನಮ್ಮ ಮನೆಯಲ್ಲಿ ಮ್ಯಾಗಿ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಗಿ ಇದೆ ಇಲ್ಲಿ. ಇದು ಅಪ್ಪಂಗೆ ಇಪ್ಪಿ ನೂಡಲ್ಸ್ ಮಾಡ್ಕೊಡ್ತಾ ಇದೀನಿ ನಾನು.
ಅವ್ರಿಗೆ ನಾರ್ಮಲ್ 1 2 3 ನೂಡಲ್ಸ್ ಇಷ್ಟ ಆಗಲ್ಲ. ಸೊ ಅಪ್ಪಂಗೆ ಇಪ್ಪಿ, ನನ್ನ ತಂಗಿಗೆ ಈ ಥರ ಈರುಳ್ಳಿ ಟೊಮೆಟೊ ಹಾಕಿರೋದು ಇಷ್ಟ. ಸೊ ಇದನ್ನ ಮಮ್ಮಿ ಮಾಡ್ತಾ ಇದ್ದಾರೆ ವರ್ಷಂಗೋಸ್ಕರ. ನನಗೆ ಬರೀ ಇದು ಬೇಕು, ಸ್ವೀಟ್ ಅವಲಕ್ಕಿ ಅಂತ ಹೇಳಿದೆ. ಜಸ್ಟ್ ಅವಲಕ್ಕಿ ನೆನೆಸಿಟ್ಬಿಟ್ಟು ಬೆಲ್ಲ ಬಾಳೆಹಣ್ಣು ಹಾಕೋದು ನಂಗೆ ಇಷ್ಟ. ಬಟ್ ಮಮ್ಮಿ ಅಪ್ಪಂಗೆ ನಾರ್ಮಲ್ ಮ್ಯಾಗಿ ಮಾಡ್ಬಿಟ್ಟಿದ್ರು. ಸೊ ಇದನ್ನು ಸ್ವಲ್ಪ ತಿಂದು ಇದನ್ನು ಸ್ವಲ್ಪ ತಿಂತೀನಿ. ಡ್ಯಾಡಿಗೆ ಹಾಸನಲ್ಲಿ ಮದುವೆ ಇದೆ, ಬಸ್ ಮಾಡಿದ್ದಾರೆ. ಸೊ ನಾವೇ ಹೋಗಿ ಬನ್ನಿ ಡ್ಯಾಡಿ, ಎಂಜಾಯ್ ಮಾಡಿ ಅಂತ ಹೇಳಿ ಕಳಿಸ್ತಾ ಇದೀವಿ. ಬ್ಯಾಗು, ಪಾಪುದು ಬ್ಯಾಗು, ಪುಟಾಣಿ ಬ್ಯಾಗ್ ಅಂದ್ರೆ ಅದೇ ಇರೋದು. ನಂಗೆ ಮುಂಚೆನೆ ಹೇಳಿಲ್ಲ ಡ್ಯಾಡಿ, ನನ್ನ ಇಲ್ಲಿ ಇದೆ ಸಾಕಂತೆ, ಸಖತ್ತಾಗೈತೆ ನೋಡು. ಬಾಯ್ ಬಾಯ್. ಸೊ ದ ಸೇಮ್ ಸಂಡೇ ನಾವೆಲ್ಲರೂ ಜೈಲ್ ರೆಸ್ಟೋರೆಂಟ್ಗೆ ಹೋಗಿದ್ದಿದ್ದು. ನಾನು ಸಪ್ರೇಟ್ ವ್ಲಾಗ್ ಮಾಡಿ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಆ ವಿಡಿಯೋನು ನೋಡಿ, ಫುಲ್ ವಿಡಿಯೋ ಅದರಲ್ಲಿ. ಎಲ್ಲರಿಗೂ ಫುಲ್ ಬ್ಯಾಂಕ್ ಆಗೋಗಿದೆ. ಸೊ ನನ್ನ ಫೇವ್ರೆಟ್ ಸ್ಪಾಟ್ ಬಂದಿದ್ದೀವಿ, ಎಳ್ನೀರು ಮಲ್ಲೇಶ್ವರಂ ಅಲ್ಲಿ ಜಾಗ ತೋರಿಸ್ತೀನಿ ಬನ್ನಿ. ಎಕ್ಸಾಸ್ಟೆಡ್ ಗೈಸ್. ಸೊ ಇದೇ ಆ ಜಾಗ ಮಲ್ಲೇಶ್ವರಂ. ಯಾವ ಕ್ರಾಸು ಅದೆಲ್ಲ ನಂಗೆ ಗೊತ್ತಿಲ್ಲ. ಯಾವ ಕ್ರಾಸ್ ಇದು? 17th ಕ್ರಾಸ್. ಕಾಲೇಜ್ ಡೇಸ್ ಇಂದಾನು ಇಲ್ಲೇ ಎಳ್ನೀರು ಕುಡಿತಾ ಇದ್ರು. ರಾಹುಲ್ ಇಲ್ಲಿ ಬಾದಾಮ್ ಹಾಲು ತಗೊಂಡು ಕುಡಿತಾರೆ ಯಾವಾಗ್ಲೂ. ಅದ್ ಬಾದಾಮ್ ಹಾಲು ಸಿಗ್ಲಿಲ್ವಾ? ಸೊ ಇಲ್ಲಿ ನಾನು ಎಳ್ನೀರು ಕುಡಿತೀನಿ. ಸಮಾಧಾನ ಆಯ್ತಾ? Favorite guys. ನೋಡಿ, ಏನೋ ಚಾಕ್ಲೇಟ್ ಮಿಲ್ಕ್ ಶೇಕ್ ಆಯ್ತು, ಎಳ್ನೀರಾಯ್ತು, ಐಸ್ ಕ್ರೀಮ್, ಮ್ಯಾಂಗೋ, ಅಯ್ಯೋ ವೆದರ್ ಒಂಥರ ಎಷ್ಟು ಚೆನ್ನಾಗಿದೆ ಗೊತ್ತಾ, ತಂಪಾಗಿ. ಡಿಫ್ರೆಂಟ್ ಫೀಲಿಂಗ್ ಮಲ್ಲೇಶ್ವರಂ. ಕಾರ್ ಒಳಗ್ ಕೂತ್ಕೋಬೇಕ ಮಂಗಾರು? ಕಾರ್ ಮೇಲ್ ಕೂತಿದ್ದೀರಾ? ಮಮ್ಮಿ ಡ್ಯಾಡಿ ಮನೆಯಿಂದ ಹೋಗುವಾಗ ನೋಡಿ ಇಲ್ಲಿ ಎಷ್ಟು ಬ್ಯಾಗ್ಗಳು. ಪಿಲ್ಲೋನು ಬೇಕಿತ್ತು, ಸೊ ಇದು ತಗೊಂಡ್ ಹೋಗ್ತಾ ಇದೀನಿ. ಬಂದ ತಕ್ಷಣ ಹೆಂಗ್ ಮಾಡಿದಳು ನೋಡಿ. ಸೊ ಶಾಪಿಂಗ್ ಮಾಡಿದ್ದೆಲ್ಲ ಎತ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೆ ಇಷ್ಟು ಲಗೇಜ್ ಆಗಿದೆ. ಬಾಯ್ ಬಾಯ್ ಮಾಮಿ, ಬಾಯ್ ಬಾಯ್. ಮಿಸ್ಸಿಂಗ್ ಡ್ಯಾಡಿ. ಬಾಯ್ ಚಿನ್ನಿಮ್ಮ. ಬಾಯ್ ಕಂಡ, ಬಾಯ್. ನನಗೆ ಮಾತ್ರ ಬಾಯ್ ಮಾಡಲ್ಲ ನೋಡಿ. ನೋಡು, ಬಾಯ್ ಬಾಯ್ ಪ್ಲೇಯಿಂಗ್ ಫೀಸ್ ಎಲ್ಲ ಕೊಡ್ತಾ ಇದ್ದಾಳೆ. ಬರಲ್ಲ ಅಂತ ಸೊ ರಾಹುಲ್ ಕಾರ್ ಪಾರ್ಕ್ ಮಾಡ್ತಾ ಇದಾರೆ. ಬಂದ್ವಿ ಮನೆಗೆ. ಟಯರ್ಡ್, ಫುಲ್ ಸ್ವೆಟ್ ಆಗಿ ಹೋಗಿದ್ದೀನಿ. ಪಾಪು ನಿದ್ದೆ ಬಂದಿದೆ, ಮಲಗಿಸ್ಬೇಕು. ಸೊ ಹೋಪ್ ನನ್ನ ವೀಕೆಂಡ್ ಆ್ಯಂಡ್ ಏನೋ ರೆಸ್ಟೋರೆಂಟ್ಗೆ ಹೋಗಿದ್ದು ಎಲ್ಲನೂ ಇಷ್ಟ ಆಗಿದೆ ನಿಮಗೆ ಅಂತ. ಎವ್ರಿ ವೀಕೆಂಡ್ ಹೀಗೆ ಇರಲ್ಲ, ವೆರಿ ರೇರ್ ರೆಸ್ಟೋರೆಂಟ್ಗೆಲ್ಲ ಹೋಗೋದು. ಏನಾದರೂ ಅಕೇಶನ್ಸ್ ಇದ್ರೆ ಹೋಗ್ತೀವಿ, ಅದರ್ವೈಸ್ ವೆರಿ ರೇರ್ ಈ ಥರ ಹೋಗೋದು. ಮಮ್ಮಿಗೆ ಅಳಿಯಂದು ಇಬ್ರು ನೋಡ್ಬೇಕು ಅನಿಸ್ತಾ ಇದೆ, ಸಿಗ್ತಾನೆ ಇರಲಿಲ್ಲ. ಇಬ್ರು ವೆರಿ ಬ್ಯುಸಿ ಈ ನಡುವೆ. ಅದಕ್ಕೋಸ್ಕರ ಈ ಥರ ಲಂಚ್ಗೆ ಹೋಗೋಣ ಅಂತ ಹೇಳಿ ಇಬ್ರು ಬಂದರು. ತುಂಬ ದಿನ ಆಗಿತ್ತು ಈ ರೀತಿ ಹೋಗಿ. ಸೊ ವಿ ಎಂಜಾಯ್ಡ್. ಹೋಪ್ ನಿಮಗೂ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಎವ್ರಿವನ್, ಲಾಟ್ಸ್ ಆಫ್ ಲವ್.